ನಮಸ್ಕಾರ. ನನ್ನ ಹೆಸರು ಶ್ವೇತಾ ಅವಾರಿ. ಇವತ್ತು ನಾವು ಬ್ಯಾಲೆನ್ಸಿಂಗ್ ಆಸನಗಳನ್ನು ಕಲಿಯೋಣ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಇವತ್ತೇನೇನು ಮಾಡೋಣ ಅಂದರೆ ಹಸ್ತ ಉತ್ಥಾನಾಸನ, ಉತ್ತಿತ ಪ್ರಸ್ಥಾಸನ ಮತ್ತು ನಟರಾಜಾಸನ, ಡ್ಯಾನ್ಸಿಂಗ್ ಪೋಸ್. ಓಕೆ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಹಸ್ತ ಉತ್ಥಾನಾಸನ. ಏನು ಮಾಡಬೇಕು ಅಂದರೆ ನಿಮ್ಮ ಪಾದಗಳನ್ನು ಕಂಪ್ಲೀಟಾಗಿ ನೆಲದ ಮೇಲೆ ಇಡಿ. ಹಿಮ್ಮಡಿಗಳನ್ನು ಎತ್ತೋದು ಅಥವಾ ಬೆರಳುಗಳನ್ನು ಲೆಫ್ಟ್ ಮಾಡೋದು ಮಾಡಬೇಡಿ. ಕಂಪ್ಲೀಟ್ ಆಗಿ ನೆಲದ ಮೇಲೆ ಇರಬೇಕು. ನಿಮ್ಮ ಫುಲ್ ಬಾಡಿ ಬ್ಯಾಲೆನ್ಸ್ ಎರಡೂ ಪಾದಗಳ ಮೇಲೆ ಹಾಕಿ. ಆಮೇಲೆ ನಿಮ್ಮ ಎರಡೂ ಕೈಗಳನ್ನು ಮೆಲ್ಲಗೆ ಮೇಲೆತ್ತಿ ಕಂಪ್ಲೀಟ್ ಆಗಿ ಎರಡೂ ಭಾಗಗಳಿಂದ ಸ್ಟ್ರೆಚ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿಬಿಟ್ಟು ಮೆಲ್ಲಗೆ ಉಸಿರು ತಗೊಳ್ತಾ ಸ್ಟ್ರೆಚ್ ಮಾಡಿ ಮೇಲೆ ನೋಡಿ. ನಿಮ್ ಬೆಂಡ್ ಆಗಕ್ಕಾದ್ರೆ ಸ್ವಲ್ಪ ಬೆಂಡ್ ಆಗಿ, ಕಣ್ಣನ್ನು ತೆಗೆದೇ ಇರಿ. ಮೆಲ್ಲಗೆ ನಿಮ್ಮ ಕತ್ತನ್ನು ಮುಂದೆ ನೋಡುತ್ತಾ ಎರಡು ಕೈಗಳನ್ನು ರಿಲೀಸ್ ಮಾಡಿ. ಇದಕ್ಕೆ ನಾವು ಹಸ್ತ ಉತ್ಥಾನಾಸನ ಅಂತ ಅಂತೀವಿ. ಇದರಿಂದ ಏನಾಗುತ್ತೆ, ನಿಮ್ಮ ಸೈಡ್ ಸ್ಟ್ರೆಚಸ್ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಮಾಡ್ತಾ ಹೋದಂಗೆಲ್ಲ, ನೀವು ಬೆಂಡ್ ಆಗ್ತಾ ಹೋದಂಗೆಲ್ಲ ನೀವು ಬ್ಯಾಲೆನ್ಸಿಂಗ್ ಇಂಪ್ರೂವ್ ಆಗುತ್ತೆ. ಮುಂದಿನ ಆಸನ ಉತ್ತಿತ ಪ್ರಸ್ಥಾಸನ. ಉತ್ತಿತ ಪ್ರಸ್ಥಾಸನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಿಮ್ಮ ಪಾದಗಳಲ್ಲಿ 2 ಫೀಟ್ ಡಿಸ್ಟೆನ್ಸ್ ಅಥವಾ 1 ಫೀಟ್ ಡಿಸ್ಟೆನ್ಸ್, ಓಕೆ, ನಿಮಗೆ ಎಷ್ಟು ಬ್ಯಾಲೆನ್ಸ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸು. ಆಮೇಲೆ ಮೆಲ್ಲಗೆ ನಿಮ್ಮ 2 ಮೊಣಕಾಲುಗಳನ್ನು ಬೆಂಡ್ ಮಾಡ್ತಾ ಕೆಳಗಡೆ ಹೋಗಿ. ನಿಮ್ಮ ಸ್ಪೈನ್ ಸ್ಟ್ರೇಟ್ ಆಗಿರಬೇಕು. ಈ ಥರ ಮೂವ್ ಆಗಬೇಡಿ, ಸ್ಪೈನ್ ಸ್ಟ್ರೇಟ್ ಆಗಿರಲಿ. ಬರೀ ನಿಮ್ಮ ಹಿಪ್ಸ್ ಅಷ್ಟೇ ಮೂವ್ ಮಾಡಿ. ಹಿಪ್ಪಿಂದ ಮೂವ್ಮೆಂಟ್ ಮಾಡಬೇಕು. 2 ಕೈಗಳನ್ನು ಜೋಡಿಸಿ ನಿಮಗೆ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಈ ಥರ ಆಗಲಿಲ್ಲ ಅಂದರೆ ನೀವು ಮೊಣಕಾಲ ಮೇಲೆ ಕೈ ಇಟ್ಕೋಬಹುದು ಬ್ಯಾಲೆನ್ಸ್ ಮಾಡಕ್ಕೆ. ಇಲ್ಲ ಅಂದ್ರೆ ಕಂಫರ್ಟಬಲ್ ಆಗಿರಿ. ಇದಕ್ಕೆ ನಾವು ಉತ್ಥಿತ ಪ್ರಸ್ಥಾಸನ ಅಂತ ಅಂತೇವೆ. ಮೊಣಕಾಲನ್ನ ರಿಲೀಸ್ ಮಾಡ್ತಾ ಮೇಲೆ ಬನ್ನಿ. 2 ಕೈಗಳನ್ನ ರಿಲೀಸ್ ಮಾಡಿ ಪಾದಗಳನ್ನ ಜೋಡಿಸಿ. ಈ ಆಸನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಕ್ವಾಡ್ರಸೆಪ್ಸ್, ಸೊ ಈ ಕ್ವಾಡ್ರಸೆಪ್ಸ್ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ನಿಮ್ಮ ಹಿಪ್ಸ್ ಅಲ್ಲಿ ಇರೋ ಫ್ಯಾಟ್ ಕೂಡ ರಿಲೀಸ್ ಆಗುತ್ತೆ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಮುಂದಿನ ಆಸನ ನಟರಾಜಾಸನ. ಸೊ ನಟರಾಜಾಸನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಟರಾಜಾಸನ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾಲೆನ್ಸಿಂಗ್ ಆಸನ. ಸೊ ಮೊದಲನೇದಾಗಿ ನಾನು ಎಡಗಾಲಿಂದ ಮಾಡ್ತೀನಿ. ಸೊ ಏನ್ ಮಾಡಬೇಕು ಅಂತಂದ್ರೆ ಮೆಲ್ಲಕ್ಕೆ ನಿಮ್ಮ ಎಡಗಾಲನ್ನ ಲಿಫ್ಟ್ ಮಾಡಿ, ಬಿಗಿನರ್ ವರ್ಷನ್ ತೋರಿಸ್ತೀನಿ. ಇಷ್ಟು ಹೋಲ್ಡ್ ಮಾಡಕ್ ಟ್ರೈ ಮಾಡಿ, ಬ್ಯಾಲೆನ್ಸ್ ಮಾಡಿ. ಇಷ್ಟೇ. ನಿಮ್ಗೆ ಒಂದ್ಸತಿ ಇಷ್ಟು ಕಂಫರ್ಟಬಲ್ ಆದ್ಮೇಲೆ ಸ್ಲೋ ಆಗಿ ನಿಮ್ಮ ಎಡಗಾಲನ್ನ ಲಿಫ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಎತ್ತಿ ಬ್ಯಾಲೆನ್ಸ್. ಅಂಡ್ ರಿಲೀಸ್. ಸೊ ಈ ಆಸನ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮೇಲೆ ಇರೋದ್ರಿಂದ, ಸೊ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋದಂಗೆ ಸೊ ನಿಮ್ಮ ಪೋಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ಒಂದೇ ಸತಿ ಆಗೋದು ಕಷ್ಟ. ನಾನು ಇವಾಗ ತೋರಿಸಿರೋ ಆಸನ ಬರೀ ಒಂದೇ ಗಾಲಿಂದ, ಎಡಗಡೆಯಿಂದ ತೋರಿಸಿದ್ದೀನಿ. ಸೊ ನೀವು ಇದನ್ನ ಬಲ್ಗಡೆಯಿಂದ ಕೂಡ ಟ್ರೈ ಮಾಡಬೇಕು. ಸೊ ಆಮೇಲೆ ಈ ಆಸನಗಳನ್ನು ನೀವು 10 to 15 ಟೈಮ್ಸ್ ಡೈಲಿ ಮಾಡ್ತಾ ಹೋದ್ರೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಈ ಆಸನಗಳನ್ನು ಯಾರು ಮಾಡಬಾರ್ದು ಅಂತಂದ್ರೆ, ಯಾರಿಗೆ ಮಂಡೆ ನೋವು ಇರುತ್ತೆ ಅಥವಾ ಹಿಪ್ಸಲ್ಲಿ ಇಶ್ಯೂಸ್ ಇರುತ್ತೆ ಅಥವಾ ಬ್ಯಾಕಲ್ಲಿ ಪೇನ್ ಇರುತ್ತೆ, ಆಪರೇಷನ್ ಆಗಿರುತ್ತೆ, ಸೊ ಅವ್ರು ಈ ಆಸನಗಳನ್ನು ಮಾಡಬಾರ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಮಾಡುವ ನಮಸ್ಕಾರಗಳು.